ಮತ್ತೆ ಇಬ್ಬರು ತೋರಿ ಮತ್ತೆ ಯಾರಂದ್ರ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ಬಹಳಷ್ಟು ಖುಷಿ ಆಕೈತಾಗ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರನ್ನ ರಾಜ್ಯವರ ಒಂದು ಕ್ಷೇತ್ರ ಈ ಕ್ಷೇತ್ರದಿಂದ ಪದಾರ್ಪಣೆ ಮಾಡಿವಿ. ಅವೆಲ್ಲರೂ ನಮ್ಮ ಜೊತೆ ಸಂಘಟನೆ ಕೂಡ್ರಿ. ನಿಮಗೆ ಏನೇ ಆಗಲಿ ನೋಡಿ, ವೈಯಕ್ತಿಕ ವಿಚಾರ, ನೀವು ಯಾವುದೇ ಪಕ್ಷದ ಜೊತೆ ನೀವು ಏನು ನಂಟಿಟ್ಕೊಂಡಿರಿ ಅಥವಾ ಯಾರ ಜೊತೆ ನಾವು ಒಡನಾಟಿಟ್ಕೊಳ್ಳಿ, ಬಟ್ ಸಂಘಟನೆ ವಿಷಯ ಬಂದಾಗ, ಕನ್ನಡದ ವಿಷಯ ಬಂದಾಗ ನಾವು ನೀವೆಲ್ಲರೂ ರಾಧಾದೇಶಿ ಭುವನೇಶ್ವರಿ ತಾಯಿಯ ಮಕ್ಕಳು ಅಂತೇಳಿ ನಾವೆಲ್ಲರೂ ಒಂದಾಗಿ ಕನ್ನಡ ತಾಯಿಯ ಹೋರಾಟವನ್ನು ಮಾಡೋಣ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಬಹಳಷ್ಟು ವಿಜೃಂಭಣೆಯಿಂದ ನಮ್ಮೆಲ್ಲರನ್ನು ಕರೆದುಕೊಂಡು ಈ ಸಂಘಟನೆಯ ಒಂದು ಉದ್ಘಾಟನೆ ಮಾಡಿದ್ವಿ. ಬಟ್ ಈ ಸಂಘಟನೆ ನಶಿಸಿ ಹೋಗಬಾರ್ದು, ಬಹಳಷ್ಟು ಯಾಕಂದ್ರೆ ಹೆಸರುವಾಸ ಆಗ್ಬೇಕು. ಇವತ್ತು ರಕ್ಷಣಾ ವೇದಿಕೆ ನಮ್ಮ ಹೇಳಿದ್ರು ಗೌರವಾಧ್ಯಕ್ಷರು, ಇವತ್ತು PN ನಾರಾಯಣಗೌಡರು ರಕ್ಷಣಾ ವೇದಿಕೆ ಅಂತಲ್ಲಿ ಇತ್ತಂದ್ರೆ ಇವತ್ತು ನೋಡಿರ್ಬೇಕು ಬಹಳಷ್ಟು ಸಂಘಟನೆ ಆಗ್ಬೋದು. ಯಾವ CM ಮನಿ ಬಿಸಿಲೇ ಬಿಡಂಗಿಲ್ಲ. ಇವತ್ತು ಡೆಲ್ಲಿಯಲ್ಲಿ ನೋಡಿರ್ಬೇಕು ನೀವು, ಡೆಲ್ಲಿಯಲ್ಲಿ ಹೋರಾಟ ಮಾಡಿದಂಥ ಕರ್ನಾಟಕದ ಏಕೈಕ ಸಂಘಟನೆ. ಇವತ್ತು ನಮ್ಮ ಕನ್ನಡಕ್ಕೆ ಅನ್ಯಾಯ ಆದಾಗ ಇಲ್ಲಿಂದ 2,000 ಜನ, ಎಲ್ಲರೂ 2,000 ಜನ ನಮ್ಮ ಕನ್ನಡಿಗರು ಡೆಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ದಾರೆ ನಮ್ಮ ಕರ್ನಾಟಕದವರು. ಇದು ಅಂಥ ಸಂಘಟನೆ. ಭಾಳ ಜನ ಬರ್ತಾರೆ, ಒಂದು 4 ಜನ ಪುರುಷ ಸಂಘಟನೆ ಮಾಡ್ತಾರೆ. ಇವತ್ತು ಇರ್ತಿತ್ತು, ನಾಳೆ ಹೋಗಿತ್ತು. ಬಟ್ ಈ ಸಂಘಟನೆ ಅಂಥದ್ದಲ್ಲ. ಇವತ್ತು ನಾನು ಅಧ್ಯಕ್ಷ ಚೇಂಜ್ ಆಗ್ಬೋದು ಹೇಳಿದ್ರೆ ನಮ್ಮ ದೇವರಾಜಿ ಅವರು. ಈಗ ನಾನು ಗ್ರಾಮ ಘಟಕಕ್ಕೆ ನನ್ನೆಲ್ಲ ಬಂದಿರುವಂಥ ನನ್ನ ಯುವಕರಿಗೆ ಎಲ್ಲ ನನ್ನ ಸಂಘಟನೆಗಳಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಈ ಗ್ರಾಮದ ಹೃದಯ ಭಾಗ ನಮ್ಮೆಲ್ಲರ ಹೃದಯದಲ್ಲಿರುವಂಥ ನನ್ನ ಚಿನ್ನೂರು ಗ್ರಾಮದ ಎಲ್ಲ ಹಿರಿಯರು ಮತ್ತು ಈ ಊರಿನ ಎಲ್ಲ ನನ್ನ ಗ್ರಾಮಕ್ಕೆ ಈ ಹೊಸದಾಗಿ ಸೇರ್ಪಡೆಯಾಗಿರುವಂಥ ಕರ್ವೆ ಗ್ರಾಮ ಘಟಕದ ಎಲ್ಲ ನನ್ನ ಯುವಕರು ನನ್ನ ನಮಸ್ಕಾರವನ್ನು ತಿಳಿಸಿ, ಇವತ್ತು ಭಾಳಷ್ಟು ಸಂಘಟನೆಗಳು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಹೆಸರದು. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಥರ ಭಾಳಷ್ಟು ಒಂದು ಸಣ್ಣ ಪುಟ್ಟ ಭಾಳಷ್ಟು ಸಂಘಟನೆಗಳು ನೋಡಿದ್ರು. ಇನ್ನು ನೋಡಲೇ ನೋಡಲಿ ಚೌಕಾಸಿ ಎಲ್ಲರೂ